ಅವತ್ತೇ ಹೇಳಿಲ್ವೇನ್ರಿ ಆಡ್ತೀರಾ? ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದು? ಇಟ್ಕೊಂಡ್ರಿ ಎಷ್ಟು ವಯಸ್ಸು? ಬೆಳಗ್ಗೆ ಕಾಫಿ ಕುಡಿತಾ ಇದೆಯಾ? ಮತ್ತೇನು ಬೆಳಗ್ಗೆದ್ದು ಮದುವೆಯಾಗಿಲ್ವಾ? ಹೆಂಡತಿ ಮಕ್ಕಳು ಇದ್ದಾರಾ? ಅವ್ರಿಗೆಲ್ಲ ಇದೇ ಕುಡಿತೀಯಾ? ಆಶೆ ಆಗಲ್ವೇನೆ? ಇನ್ನೇನು ಯಾಕಂದ್ರೆ ಬೆಳಗ್ಗೆ ಕುಡಿತೀಯಲ್ಲ, ಏನ್ ಆಶೆ ಆಗಲ್ಲ? ಬೆಳಗ್ಗೆ 6:30 ಕುಡಿಯಕ್ಕೆ ಅದು ಸ್ನಾನ ಮಾಡಿ ವಿಭೂತಿ ಬೇರೆ ಬಿಟ್ಕೊಂಡು ಬರ್ತೀಯ. ತೀರ್ತಾನ ಇದು? ನೀನು ಅವತ್ತೇ ಹೇಳಿದ್ದೀನಿ ನನಗೆ. ಅದೇ ಬಾಬಾ ಇಲ್ಲ ಅದೇ ಬಾ ಆಚೆ ಬೀಟೇದು ಎಲ್ಲೋ ಹೋದ್ರ ಅವ್ರಿಬ್ರು ಹೋಗೋಣ ನೋಡ್ರಿ. ಅಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಯಾರನ್ನಪ್ಪ ಬೇಕು? ಬೇಕಾದ್ರೆ ಬಾ. ಮಾಡಿ ಮೇಲೆ ಹೋಗ್ಬೇಕು, ಮಾಡಿ ಮೇಲೆ ನೋಡಿ. ಏನ್ ನಿನ್ ಕೆಲಸ ಇದೆ? ಟೈಮ್ ಎಷ್ಟು ಗಂಟೆಗೆ ಟೈಮ್ ಎಷ್ಟು ಗಂಟೆಗೆ ಇರೋದು? ಯಾಕ ಅಲ್ಲ, ಯಾವ ಮನೆಯಲ್ಲಿ ಕಾಫಿ ಕುಟ್ಕೊಂಡು ಹೆಂಡತಿ ಮಕ್ಕಳು ಜೊತೆ ಇರೋದ್ಬಿಟ್ಟು ಬೆಳಗ್ಗೆ ಬಂದು ಎಣ್ಣೆ ಹೊಡಿಬೇಕಾಗಿದೆ. ಯಾವರು ಮಂಡ್ಯದಲ್ಲಿ ಇದ್ದಾನೆ ಹೇಳ್ಕೊಟ್ಟಿರೋದು ನಿಂಗೆ? ಪಾಪ ಬೀಗಾಕ ಮೇಲ್ಗಡೆ ಇಲ್ಲಾರ ಬರೋದು ಅಲ್ಲೇ ಇದ್ದಾರ ಮೇಲೆ ಬಾರು ಓಪನಿಂಗ್ ಟೈಮ್ ಏನು? ಯಾರಾಗಿದ್ದು? ನಾನು ಕೆಲಸ ಮಾಡೋದಲ್ಲ ಸರ್, ನಾನೆಲ್ಲ ಸೇಲ್ ಮಾಡ್ತಾ ಇದ್ದೆ ಅಷ್ಟೇ. ಅವೆಲ್ಲ ಏನ್ ಕೆಲಸ? ಯಾವ್ದಿಲ್ಲ ಚೋಟ್ರಿ ನೀನೇನ ಓದಿಲ್ವಲ್ಲ? ಎಷ್ಟು ಮಾಡ್ತೀನಿ ನಾನು? ಬರ್ತಾರೆ ಬೆಳಗ್ಗೆ 5:30 ಹೇಳಿ. ಚಿಕ್ಕು ಬಾಗಿದೆ ಹಾಕಿದ್ರೂ ಚಿಕ್ಕು ಬಾಗಿದೆ ಲಾಕ್ ಮಾಡಿ ತೊಂಬಪ್ಪ ಬೀಗ ಇಲ್ಲಿ
ಪ್ರವೀಣ್ ಸರ್ ಟೈಮಲ್ಲಿ ಇದ್ದೆ ಟೈಮಲ್ಲಿ ಕಷ್ಟ ಓನರ್ ಕೇಳ್ಬೇಕಲ್ಲ ಅಂತ ಕೇಳಿದೆ ಗಮನ ನಿಜವಾಗ್ಲೂ ಸರಿಯಾಗಿ ಉಳ್ಕೊಂಡ್ಬಿಡ್ತದೆ ಪ್ರವೀಣ್ ಅವ್ರದ್ದು ಈಗಿರುತ್ತೆ ಶ್ರೀರಾಮ್ ಕೊಡ್ತಾರೆ, ರಾಜಾರ ಕೊಡ್ತಾರೆ. ಡ್ರೈನೇಜ್ ಇದೆ. ಶ್ರೀರಾಮ್ ಬರ್ಬೇಕು. ಹೌದಾ? ಎಲ್ಲಿವರೆಗೂ ರಾಜೇಂದ್ರ? ಕರೀರಪ್ಪ ಅವ್ನು ಒಳಗಡೆ. ಇದು ಬಾಯ್ ಇಟ್ಕೊಳ್ರಿ ಪಾಪ ಇಲ್ವೇ ಬೈಲಿ ಬಾಯಿಲೆ ಯಾವ ವಾರ್ಡು ಬಾಯಿಲೆ ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನ ನಾನು ಹಿಂದೆ ತಂದಿದ್ದೆ. ಇವತ್ತು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸ್ತಾ ಇದ್ದೀನಿ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿರೋದು. ಬೆಳಗ್ಗೆ 5:30-6 ಗಂಟೆಗೇನೆ ಜನ ಬಂದರು. ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರಾದರೆ ಸಮಾಜ ಏನ್ ಮಾಡಬೇಕು ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ಕಮ್ಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದಾನೇ ಒಂದು ಬಾರು, ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ಮತ್ತೆ ಇಲ್ಲಿರೋ ಪೊಲೀಸ್ ಅವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತೆ ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇದು ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಏನು? ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕೂತ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ನಿಜ, ಸರ್ಕಾರಕ್ಕೆ ಅಬಕಾರಿ ಇಲಾಖೆಯನ್ನೇ ಜಾಸ್ತಿ ಟ್ಯಾಕ್ಸ್ ಬರುತ್ತೆ. ಆದ್ರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡಕ್ ಹೋಗ್ಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸಿ ದುಡ್ಡು ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ದೇ ಕಾನೂನನ್ನ ಕನಿಷ್ಠ ಫಾಲೋ ಮಾಡಲಿ. ಬಾರ್ ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಆಗಲಿ. ನಾನೇನು ಬಾರ್ ಏನೋ ಇಲ್ಲಿ ಕ್ಲೋಸ್ ಮಾಡಕ್ಕೆ ಬಂದಿಲ್ಲ. ಅದು ಅವ್ರ ಲೈಸೆನ್ಸ್ ತಗೊಂಡಿದ್ದಾರೆ, ನಿಮ್ ಇಲಾಖೆಗೆ ಬಿಟ್ಟಿದೆ. ಅದೇ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಾರ್ ಓಪನ್ ಮಾಡೋದು ಯಾರಾದ್ರೂ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ನಾನು ನೋಡಿದೆ, ಒಬ್ಬೊಬ್ಬರ ಹತ್ರ ಇಲ್ಲಿ ಮಾತಾಡಿದಾಗ ಅವ್ರ ಪರಿಸ್ಥಿತಿ ನೋಡಿದೆ, ಏನ್ ಮಾತಾಡ ಒಂದು ಮಟ್ಟನೇ ಇಲ್ಲ ಅವರು, ಆ ತರ. ಸೊ ಅದಕ್ಕೋಸ್ಕರ ತಿಮ್ಮಾಪುರ್ ಅವರೇ, ಹೆಣ್ಣು ಮಕ್ಕಳು ಬೀದಿಗಿಳಿದು ಹೆಣ್ಣು ಮಕ್ಕಳು ಈ ಬಾರ್ಗಳ ವಿರುದ್ಧ, ಲಿಕರ್ ಶಾಪ್ಗಳ ವಿರುದ್ಧ ಬೆಳಗ್ಗೆ 5 ಗಂಟೆಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಇದು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳೋ ರೀತಿಯಲ್ಲಿ ನಾವೇನೋ ಸರ್ಕಾರ ಆರೋಗ್ಯಕರ ಒಂದು ವಾತಾವರಣ ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಪೂರಕವಾಗಿಲ್ಲ. ದಯವಿಟ್ಟು ಬಾರ್ಗಳು ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಮಾಡಿ, ಬೆಳಗ್ಗೆ 5 ಗಂಟೆಗೆಲ್ಲ ಓಪನ್ ಮಾಡೋದು ಶೋಭೆ ತರೋದಿಲ್ಲ. ಅದನ್ನ ತಿಳಿಸ್ತಾ ಇದ್ದೀನಿ.